ಏನು ತಿನ್ನಕ್ ಶುರು ಮಾಡ್ತಿದ್ಯಾ? ಮಾಡು, ಚೆನ್ನಾಗೆ ಮಾಡು. ಜೀವನದಲ್ಲಿ ಯಾವತ್ತೂ ಇಷ್ಟು ಒಳ್ಳೆ ಫುಡ್ನ ತಿಂದಿರಲ್ಲ ನೀನು. ತಿನ್ನು. ನಿನ್ ಮುಖಕ್ಕೆ ಇಷ್ಟು ಒಳ್ಳೆ ಫುಡ್ ಮತ್ತೆ ಎಲ್ಲೂ ಸಿಗಲ್ಲ. ಹೊಟ್ಟೆ ತುಂಬಾ ತಿನ್ನು. ತಾತ ಬರೋವರೆಗೂ ಮಾತ್ರ ನಿನಗೆ ಈ ಫುಡ್ ಫೆಸ್ಟಿವಲ್. ಅದಾದ್ಮೇಲೆ ನಿನಗೆ ಮೊದ್ಲಿನ ಹಾಗೇನೆ ಗಂಜಿನೇ ಗತಿ. ಏನು ಮಾತಾಡ್ದೆ ಹಾಗ್ ನೋಡ್ತಿದ್ಯಾ? ಯಾವುದೋ ಒಂದ್ ಕೌಂಟರ್ ಡೈಲಾಗ್ ಹೇಳ್ತಿರ್ತೀಯಲ್ಲ, ಹೇಳು. ಏನೋ ಒಂದ್ ಪ್ರವಚನ ಕೊಡ್ತಾ ಇರ್ತೀಯಲ್ಲ, ಹೇಳು. ನಾನೇನು ಹೇಳೋದ್ ಬೇಡ, ನಾನೇನು ಮಾತಾಡೋದು ಬೇಡ. ಕೃಷ್ಣ ಇದಾನಲ್ಲ, ಭಯ ಯಾಕೆ? ಎಲ್ಲ ಆ ಕೃಷ್ಣನೇ ನೋಡ್ಕೋತಾನೆ. ಏನ್ ಮಾಡ್ತಾನೆ ನೀನ್ ಕೃಷ್ಣ? ಏನ್ ಮಾಡ್ತಾನೆ? ನನಗ್ ಪಾಠ ಕಲಿಸ್ತಾನ? ಏನು ಹೇಳು. ನಾನು ಅಂದಿದ್ದು ನಿಮ್ ಬಗ್ಗೆ ಅಲ್ಲ, ನನ್ ಬಗ್ಗೆ. ನನಗ್ ಸಂಬಂಧಪಟ್ಟಿರೋ ಎಲ್ಲ ವಿಷಯನೂ ಆ ಕೃಷ್ಣನೇ ನೋಡ್ಕೋತಾನೆ ಅಂತ ಹೇಳ್ದೆ ಅಷ್ಟೇ. ತಾತ ಬರ್ಲಿ ಇರು, ನಿನ್ ವಿಷಯ, ನಿನ್ ಕೃಷ್ಣನ್ ವಿಷಯ ಗೊತ್ತಾಗತ್ತೆ. ಯಾ ಎಸ್, ಆ್ಯಕ್ಚುಲಿ ನಾನು ಮೀಟಿಂಗ್ ಅಟೆಂಡ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಕೆಲವು ಕಾರಣಗಳಿಂದ ಬರೋಕ್ಕಾಗ್ತಾ ಇಲ್ಲ. ನೋ ನನ್ನ ಬ್ರದರ್ ಅಟೆಂಡ್ ಆಗ್ತಾರೆ. ಹಲೋ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಶ್ಯಾಮ ಎಲ್ಲಿಗೆ ಹೋಗ್ತಿದ್ದಾಳೆ? ಅದೇನೋ ತಿಳ್ಕೋಬೇಕು. ಶ್ಯಾಮ, 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 ಶ್ಯಾಮ. ಐಶ್ವರ್ಯ, ಶ್ಯಾಮ ಎಲ್ಲಿ? ಅವಳು ಯಾವುದೋ ಅಂತಃಪುರದಲ್ಲಿರ್ಬೇಕು. ಅವಳ ರೂಮ್ ಅಲ್ಲ, ಇಲ್ವಲ್ಲ? ಅದು ಅವಳ ರೂಮ್ ಅಲ್ಲ, ಗೆಸ್ಟ್ ರೂಮ್. ಅದೇ ಆ ರೂಮಲ್ಲೇ ಇಲ್ಲ ಅಂತಿದ್ದೀನಿ. ಇಷ್ಟೊತ್ತು ಅಲ್ಲೇ ಇದ್ಲಲ್ಲ, ಊಟ ಮಾಡೋಕ್ ರೆಡಿ ಆಗ್ತಿದ್ಲು. ಈಗಿಲ್ಲ. ಎಲ್ಲಿ ಹೋಗಿರಬಹುದು? ಅಲ್ಲೋಡು,
ಹೊರಗಡೆ ಹೋಗಿ ಬರ್ತಿದ್ದಾಳೆ. ಏಯ್ ನಿಲ್ಲೋ. ಎಲ್ಲಿ ಹೋಗಿದ್ದೆ? ಕೇಳ್ತಿರೋದ್ ನಿನ್ನನ್ನೇ. ಎಲ್ಲಿಗೆ ಹೋಗಿದ್ದೆ? ಐಶ್ವರ್ಯ, ನಿನಗ್ ಭಯ ಆಗೋ ತರ ಕೇಳ್ಬೇಡ, ನಾನ್ ಕೇಳ್ತೀನಿ ಬಿಡು. ಎಲ್ಲಿ ಹೋಗಿದ್ಯಮ್ಮ? ಹೊರಗಡೆ ಹೋಗಿದ್ದೆ ಅಕ್ಕ. ಗೇಟ್ ದಾಟಿ ಹೊರಗೆ ಹೋಗೋ ಅವಶ್ಯಕತೆ ನಿನಗೇನ್ ಬಂದಿತ್ತು? ನಾನ್ ಕೇಳ್ತಿದ್ದೀನಲ್ಲ ಐಶ್ವರ್ಯ. ನಾನ್ ಕೇಳ್ಬಾರ್ದಾ? ನೀನ್ ಹಾಗೆ ಗಟ್ಟಿಯಾಗಿ ಕೇಳ್ತಿರೋದಕ್ಕೆ ಅವಳು ಭಯ ಪಡ್ತಿದ್ದಾಳೆ. ಭಯನಾ? ಅದು ಇವಳಗ? ಅದೆಲ್ಲ ಆಕ್ಟಿಂಗ್ ಅಕ್ಕ, ಆಕ್ಟಿಂಗ್. ತುಂಬಾ ಚೆನ್ನಾಗಿ ನಾಟಕ ಮಾಡ್ತಾಳೆ. ಮಹಾ ನಟಿಯರನ್ನು ಮೀರ್ಸೋ ಹಾಗೆ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ. ನೋಡು, ಒಂದ್ಸಲ ಅವಳ ಕಣ್ಣೀರು ನೋಡು. ಬರೀ ಒಂದು ಕಣ್ಣಲ್ಲಿ ನೀರ್ ಬಂದ್ರೇನೆ ಮಹಾನಟಿ ಅಂತಾರೆ. ಇವಳಿಗೆ ಎರಡೂ ಕಣ್ಣಲ್ಲೂ ನೀರ್ ಬರ್ತಾ ಇದೆ ಅಂದ್ರೆ ಮಹಾ ಮಹಾ ಮಹಾನಟಿ ಅಂದಂಗಾಯ್ತು. ತಪ್ಪ ಐಶ್ವರ್ಯ, ತಪ್ಪು. ಹಾಗ್ ಮಾತಾಡ್ಬಾರ್ದು. ಹೇಗ್ ಮಾತಾಡ್ಬೇಕೋ ನನಗೆ ಗೊತ್ತು ಅಕ್ಕ. ನಿನಗೆ ಏನು ಗೊತ್ತಾಗಲ್ಲ, ನೀನ್ ಸೈಲೆಂಟ್ ಆಗಿರು. ಈ ಮಹಾರಾಣಿ ಹೊರಗ್ಯಾಕ್ ಹೋಗಿದ್ಲು ಅಂತ ನಾನ್ ಹೇಳ್ತೀನಿ. ಯಾಕೆ ಹೋಗಿದ್ಲು? ಯಾಕಂದ್ರೆ ಅತ್ತೆ ಇವಳನ್ನ ಇನ್ನೂ ಸೊಸೆ ಅಂತ ಒಪ್ಕೊಂಡೇ ಇಲ್ವಲ್ಲ. ಅದಕ್ಕೆ ತನಗ್ ಗೊತ್ತಿರೋ ಜನರನ್ನ ಎಲ್ಲ ಸೇರ್ಸ್ಕೊಂಡು ನಮ್ ಮನೆ ಮುಂದೆ ಬಂದು ಗಲಾಟೆ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಅವ್ರ ಹತ್ರನೇ ಮಾತಾಡಕ್ ಹೋಗಿರ್ತಾಳೆ. ಇದು ತಪ್ಪು. ನೀವ್ ಹೇಳ್ತಿರೋದು ತಪ್ಪು. ನೀವು ತುಂಬಾ ತಪ್ಪಾಗಿ ಯೋಚನೆ ಮಾಡ್ತಿದ್ದೀರಾ. ಇಷ್ಟಕ್ಕೂ ಈ ಮನೇಲಿ ಗಲಾಟೆ ಮಾಡೋ ಅಗತ್ಯ ನನಗೇನಿದೆ ಹೇಳಿ? ನನ್ನ ನೀವೇನು ಮನೆಯಿಂದ ಆಚೆ ಕಳ್ಸಿಲ್ಲ ಅಲ್ವಾ? ನಿಮ್ಗೂ ಅತ್ತೆಗೂ ನನ್ನ ಇಷ್ಟ ಇಲ್ಲದೆ ಇದ್ರು ಉಳಿದವರೆಲ್ಲ ನನ್ನ ಚೆನ್ನಾಗಿ ನೋಡ್ಕೋತಿದಾರಲ್ಲ. ಮತ್ತೆ ಗಲಾಟೆ ಯಾಕೆ ಮಾಡ್ತೀನಿ? ಒಂದ್ಸಲ ಯೋಚನೆ ಮಾಡಿ ನೋಡಿ. ನಾನ್ ಹೇಗ್ ಯೋಚನೆ ಮಾಡ್ಬೇಕು ಅನ್ನೋದನ್ನ ನಿನ್ನ ಹತ್ರ ಹೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ನಾನಿಲ್ಲ. ಮಾತಿಗೆ ಎದುರು ಮಾತಾಡೋದನ್ನ ಬಿಟ್ಟು ಅದ್ಯಾಕ್ ಹೊರಗಡೆ ಹೋಗಿದ್ದೆ ಅನ್ನೋದನ್ನ ಮೊದಲು ಹೇಳು. ಹೇಳು. ಐಶ್ವರ್ಯ, ನೀನಿರಕ್ಕ, ಇವಳನ್ನ ಮಾತಾಡೋಕ್ ಬಿಡು. ಹೇಳ್ತ್ಯಾ ಇಲ್ಲ ಕೆನ್ನೆಗ್ ಬಂದ್ ಹಾಕ್ಲಾ? ಅತ್ಗೆ, ಅಖಿಲ್, ಅದು ಶ್ಯಾಮ ಗೇಟ್ ದಾಟಿ ಹೊರಗಡೆ ಯಾಕೆ ಹೋಗಿದ್ಲೋ ನಾನ್ ಹೇಳ್ತೀನಿ. ಅಂದ್ರೆ ಇವಳು ನಿಂಗೆ ಹೇಳಿ ಹೋಗಿದ್ಲಾ? ಇಲ್ಲ, ಹೇಳಿರ್ಲಿಲ್ಲ. ಅಂದ್ರೆ ನಿನಗೂ ಹೇಳ್ದೆ ಹೋಗಿದ್ದಾಳೆ ಅಂತ ಆಯ್ತು. ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಗುವಾಗ ಡಂಗೂರ ಹೊಡೆದು 4 ಜನಕ್ಕೆ ಹೇಳಿ ಹೋಗೋ ಅವಶ್ಯಕತೆ ಇಲ್ಲ ಅತ್ತಿಗೆ. ಅಂತ ಒಳ್ಳೆ ಕೆಲಸ ಏನ್ ಮಾಡಿದಾಳೆ ಇವಳು? ಅವಳು ಏನ್ ಮಾಡಿದ್ಲು ಅಂದ್ರೆ,
ಅಮ್ಮ, ಊಟ ಮಾಡಿ 2 ದಿನ ಆಗಿತ್ತು. ಆ ದೇವ್ರ ತರ ಬಂದು ನಮಗ್ ಊಟ ಹಾಕಿದ್ಯಮ್ಮ. ದೇವ್ರು ಚೆನ್ನಾಗಿಟ್ಟಿಲ್ಲ 100 ವರ್ಷ ನಿನ್ ಸುಖವಾಗಿ ಬದುಕಮ್ಮ. ಅದಕ್ಕೆ ಶ್ಯಾಮ ಹೊರಗಡೆ ಹೋಗಿದ್ದು. ಅದ್ಯಾಕ್ ಶ್ಯಾಮ? ನೀನ್ ತಿನ್ಲಿ ಅಂತ ನಿನ್ಗೋಸ್ಕರ ಕಳ್ಸಿದ್ರೆ ನೀನ್ ತಿಂದೆ ಎಲ್ಲನೂ ಅವ್ರಿಗೆ ಕೊಟ್ಬಿಟ್ಟಿದ್ಯಲ್ಲ. ನಮ್ಮನೆ ಅಡ್ಗೆ ಇಷ್ಟ ಆಗ್ಲಿಲ್ವೇನೋ ಈ ಮಹಾರಾಣಿಗೆ? ಏನ್ ಶ್ಯಾಮ, ನಮ್ಮ ಅಡ್ಗೆ ಇಷ್ಟ ಆಗ್ತಿಲ್ವಾ? ಕ್ಷಮಿಸಿ ಅಕ್ಕ, ನಾನು ಮಾಂಸ ತಿನ್ನಲ್ಲ. ಅದ್ರಲ್ಲೆಲ್ಲ ಮಾಂಸಾಹಾರನೇ ಇತ್ತು. ನೀವ್ ಕೊಟ್ಟಿರೋ ಆ ಮಾಂಸಾಹಾರ ನಾನ್ ತಿನ್ನಲ್ಲ. ತಿನ್ನೋದು ಯಾವ್ದಾದ್ರೂ ಪರಬ್ರಹ್ಮ ಸ್ವರೂಪ ಅಂತಾರಲ್ಲ, ಅದನ್ನ ನಾನು ಚೆಲ್ಲಕ್ಕೂ ಆಗಲ್ಲ. ಅದಕ್ಕೆ ಅವ್ರಿಗೆ ಕೊಟ್ಟು ಬಂದೆ. ಸಾರಿ ಶ್ಯಾಮ, ನೀನ್ ವೆಜಿಟೇರಿಯನ್ ಅನ್ನೋ ವಿಷಯನ ನಾನು ಮರ್ತ್ಬಿಟ್ಟಿದ್ದೆ. ಕನಿಷ್ಠ ನೀನಾದ್ರೂ ಒಂದು ಮಾತು ಹೇಳಿದ್ರೆ ನಿನ್ ಬೇರೆ ಅಡುಗೆ ಮಾಡಿಸ್ತಿದ್ನಲ್ವಾ? ಪರವಾಗಿಲ್ಲ ಅಕ್ಕ, ಇವಳಿಗೆ ಉಪವಾಸ ಇದ್ದು ಅಭ್ಯಾಸ ಇದ್ದೇ ಇರುತ್ತೆ ಬಿಡು. ನೋಡಿ ಅದ್ಗೆ, ಶ್ಯಾಮಂಗೆ ಇದಕ್ಕೂ ಹಿಂದೆ ಉಪವಾಸ ಇದ್ದು ಅಭ್ಯಾಸ ಇರಬಹುದು. ಆದರೆ ಈಗ ಅವಳು ಈ ಮನೆ ಸೊಸೆ. ಈ ಮನೆ ಸೊಸೆ ಆಗಿ ಹಸ್ಕೊಂಡಿರೋ ಅಗತ್ಯ ಶ್ಯಾಮಂಗಿಲ್ಲ. ಶ್ಯಾಮ, ನನ್ನ ರೂಮಲ್ಲಿ ಫ್ರೂಟ್ಸ್ ಇದೆ, ಅದನ್ನ ತಿಂದು ಸ್ವಲ್ಪ ಹಾಲು ಕುಡಿ. ನಮ್ ಮನೇಲಿ ಪ್ರತಿದಿನ ನಾನ್ ವೆಜ್ಜೇ ಇರುತ್ತಲ್ಲ, ಹಾಗಾದ್ರೆ ದಿನಾ ನೀನು ಬರೀ ಹಣ್ಣು ಹಾಲು ತಿನ್ಕೊಂಡೆ ಹೊಟ್ಟೆ ತುಂಬಿಸ್ಕೋತೀರಾ ಮಹಾರಾಣಿ? ಅದರ ಅವಶ್ಯಕತೆ ಇಲ್ಲ ಅದ್ಗೆ. ಅವಳಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ತಿಂತಾಳೆ. ಅದ್ಗೆ ನಾಳೆಯಿಂದ ಅವಳ ಅಡುಗೆ ಅವಳೇ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡಿ. ಸರಿ ಅಖಿಲ್. ಹಲೋ, ನೀವಿಬ್ರು ಹೀಗೆ ಇವಳಿಗೇನೋ ವರ ಕೊಟ್ಟು ಕಿಚನ್ಗೆ ಕಳಿಸ್ಬಿಡ್ಬೇಡಿ. ಅತ್ತೆಗೆ ಕೋಪ ಬರುತ್ತೆ. ತಾತ ಹೇಗಿದ್ರು ಬರ್ತಿದಾರಲ್ಲ, ಶ್ಯಾಮನ್ ವಿಷಯದಲ್ಲಿ ಅವ್ರು ಏನ್ ಹೇಳ್ತಾರೋ ನೋಡೋಣ. ತಾತ ಬಂದ್ಮೇಲೆ ನಿನ್ನ ವಿಷಯ, ನಿನ್ ಕೃಷ್ಣನ್ ವಿಷಯ ಗೊತ್ತಾಗತ್ತೆ. ಬನ್ನಿ ತಾತ. ಮಮ್ಮಿ ಬನ್ನಿ. ಮಮ್ಮಿ, ತಾತ ಬಂದಿದ್ದಾರೆ, ಬನ್ನಿ. ಅಪ್ಪ,
ಬನ್ನಿ ಅಪ್ಪ. ದೀರ್ಘಾಯುಷ್ಮಾನ್ ಭವ. ಶುಭಮಸ್ತು. ಆಯುಷ್ಮಾನ್ ಭವ. ಹೇಳಮ್ಮ. ತಾತ, ಇವಳು ಅಖಿಲ್ ಹೆಂಡತಿ, ಹೆಸರು ಶ್ಯಾಮ ಅಂತ. ಯಾಕಮ್ಮ ಹೀಗಿದ್ಯಾ? ಕೇಳ್ತಿರೋದು ನಿನ್ನನ್ನೇ. ಯಾಕೆ ಹೇಗಿದೆಯಾ? ಏನೂ ಇಲ್ಲ, ಅದು ಸ್ವಲ್ಪ ಸುಸ್ತಾಗಿತ್ತು. ಅದೇ ಯಾಕೆ ಹೀಗೆ ಸುಸ್ತಾಗಿದೆಯಾ ಅಂತ ಕೇಳ್ತಾ ಇದ್ದೀನಿ. ಅದು ಅದು ಅವಳು ಊಟ ಮಾಡಿಲ್ಲ ತಾತ. ಊಟ ಯಾಕೆ ಮಾಡಲಿಲ್ಲ? ಅದು ಯಾಕಂದ್ರೆ ಇವಳು ನಾನ್ ವೆಜ್ ಏನೂ ತಿನ್ನಲ್ಲ ತಾತ. ಇದನ್ನು ತಗೊಳ್ಳಿ. ಅಮ್ಮ, ನಿಂಗೆ ಒಳ್ಳೇದಾಗ್ಲಮ್ಮ. ಅಂದ್ರೆ ನಿನಗೆ ನಾನ್ ವೆಜ್ ಅಭ್ಯಾಸ ಇಲ್ಲ ಅಂದ ಹಾಗಾಯ್ತು? ಹೌದು ತಾತ, ಚಿಕ್ಕವಳಿಂದ ಕೃಷ್ಣನ್ ಪೂಜೆ ಮಾಡ್ತಾ ಬೆಳೆದಿದ್ದೀನಿ. ಮಾಂಸಾಹಾರನ ಯಾವತ್ತೂ ತಿಂದವಳಲ್ಲ. ನಿಮ್ಮ ಮನೇಲಿ ಎಲ್ಲರೂ ವೆಜಿಟೇರಿಯನ್ಸೇನಾ? ನಾನ್ ವೆಜ್ ತಿನ್ನೋರು ಯಾರು ಇಲ್ವಾ? ಇಲ್ಲ ತಾತ. ಅಂದ್ರೆ ಪ್ಯೂರ್ ವೆಜಿಟೇರಿಯನ್ಸ್ ಅಂತ ಆಯ್ತು. ಆ, ಇಲ್ಲಿ ಎಲ್ಲರೂ ಪ್ಯೂರ್ ನಾನ್ ವೆಜಿಟೇರಿಯನ್ಸ್. ಅಂದ್ರೆ ನಾನ್ ವೆಜ್ ಇಲ್ಲದೆ ಇಲ್ಲಿ ಯಾರಿಗೂ ಊಟ ಇಳಿಯಲ್ಲ. ಮುಖ್ಯವಾಗಿ ನನಗೆ ಪ್ಯೂರ್ ವೆಜಿಟೇರಿಯನ್ ಹುಡುಗಿ ಪ್ಯೂರ್ ನಾನ್ ವೆಜಿಟೇರಿಯನ್ ಮನೆಗೆ ಸೊಸೆಯಾಗಿ ಬರೋದು ಕರೆಕ್ಟ್ ಅಲ್ಲ. ಅದೇ ಅಲ್ವಾ ಅಪ್ಪ ನಮ್ ಸಮಸ್ಯೆ. ನಮ್ ಅಡಿಗೆ, ನಮ್ ಪದ್ಧತಿ, ನಮ್ ವ್ಯವಹಾರನೇ ಗೊತ್ತಿಲ್ದಿರೋ ಹುಡುಗಿ ನಮ್ ಮನೆ ಸೊಸೆಯಾಗಿ ಬಂದಿರೋದು ನಂಗೆ ತುಂಬಾ ನೋವಾಗ್ತಿದೆ. ನೀವ್ ಬಂದ್ಮೇಲೆ ಹೊಸ ಸೊಸೆ ಕೈಲಿ ನಿಮ್ಗಿಷ್ಟವಾದ ನಾನ್ ವೆಜ್ ಅಡ್ಗೆ ಎಲ್ಲ ಮಾಡಿಸಿ ಬಡ್ಸೋಣ ಅಂತ ಆಸೆ ಪಟ್ಟೆ. ಆದ್ರೆ ನನ್ ಕರ್ಮ ನೋಡಿ, ಇಂಥ ಹುಡುಗಿ ಸೊಸೆಯಾಗಿ ಬಂದಿದ್ದಾಳೆ. ಪರವಾಗಿಲ್ಲ ಬಿಡಿ, ನಿಮ್ಗಿಷ್ಟವಾದ ನಾನ್ ವೆಜಿಟೇರಿಯನ್ ಅಡ್ಗೆನೆಲ್ಲ ನಾನೇ ಮಾಡಿ ಬಡಿಸ್ತೀನಿ. ಅಗತ್ಯ ಇಲ್ಲ. ನೀನ್ ಮಾಡೋ ಅಗತ್ಯ ಇಲ್ಲ. ಈ ಹುಡುಗಿನೇ ಮಾಡ್ತಾಳೆ. ಈ ಹುಡುಗಿನ? ಹೌದು, ಈ ಹುಡುಗಿನೇ ಮಾಡ್ತಾಳೆ. ಅವಳು ಹೇಗ್ ತಾನೇ ಮಾಡ್ತಾಳೆ ಅಪ್ಪ?
ಅವ್ರ ಮನೇಲಿ ನಾನ್ ವೆಜಿಟೇರಿಯನ್ ಮಾಡಲ್ಲ ಅಂತ ಹೇಳಿದ್ಲಲ್ಲ. ಆ ಅಡ್ಗೆ ಎಲ್ಲ ಇವಳು ಗೊತ್ತಿಲ್ವಲ್ಲ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳೋ ನಾನ್ ವೆಜ್ ಅಡುಗೆನೆಲ್ಲ ಅವಳೇ ಮಾಡಿ ನನಗೆ ಬಡಿಸ್ಬೇಕು ಅಷ್ಟೇ. ಹಾಗಲ್ಲ ಅಪ್ಪ. ಬೇಡ, ನನಗೇನು ಹೇಳಬೇಡ. ಆದ್ರೆ ತಾತ ಅದು ಯಾರು ಏನು ಹೇಳಬೇಡಿ. ಏನಾದರೂ ಹೇಳಬೇಕು ಅಂತ ಇದ್ರೆ ಅವಳೇ ಹೇಳಿ. ಏ ಹುಡುಗಿ, ಹೇಳು, ನನಗೆ ಬೇಕಾಗಿರೋ ನಾನ್ ವೆಜಿಟೇರಿಯನ್ ಐಟಮ್ಸ್ ನೀನು ಮಾಡ್ತೀಯೋ ಇಲ್ವೋ? ಹೇಳು, ಏನಾದರೂ ಮಾತಾಡು. ಮಾಡ್ತೀಯೋ ಇಲ್ವೋ? ಮಾಡ್ತೀನಿ ತಾತ. ಹೇಳಿ ತಾತ, ಏನ್ ಮಾಡ್ಬೇಕೋ ಹೇಳಿ. ಚಿಕನ್ ಕರಿ, ಚಿಕನ್ ಮಂಚೂರಿಯನ್, ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ. ಏನು ಶಾಕ್ ಆದ್ಯಲ್ಲ? ಈ ಹೆಸರನ್ನ ಯಾವತ್ತಾದ್ರೂ ಕೇಳಿದ್ಯಾ? ಮತ್ತೆ ಹೇಗ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೇಗೆ ಮಾಡ್ತಾಳೋ ನಿನಗೆ ಅದರ ಅವಶ್ಯಕತೆ ಇಲ್ಲ. ನೀನು ಮಾತಾಡಬೇಡ. ಅಖಿಲ್, ನೀನು ನನ್ನ ಜೊತೆ ಬಾ, ನಿನ್ನ ಹತ್ರ ಮಾತಾಡಬೇಕು. ಸರಿ ತಾತ. ಏನತ್ತೆ ಇದು? ತಾತ ಬರ್ತಿದ್ದ ಹಾಗೆ ಶ್ಯಾಮನ್ ಮುಖ ನೋಡಿದ ತಕ್ಷಣ ಅವಳನ್ನ ಮನೆಯಿಂದ ಕಳಿಸ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಅವಳನ್ನ ಅಡ್ಗೆ ಮನೆಗೆ ಹೋಗೋ ಹಾಗೆ ಮಾಡಿ ಅವಳಿಗೆ ಅಡ್ಗೆ ಮಾಡು ಅಂತ ಬೇರೆ ಹೇಳಿದಾರಲ್ಲ. ಅಪ್ಪ ಏನೇ ಮಾಡಿದ್ರು ಯೋಚನೆ ಮಾಡಿನೇ ಮಾಡ್ತಾರೆ. ಅವ್ರ ಬಾಯಿಂದ ಒಂದು ಮಾತು ಬಂತು ಅಂದ್ರೆ ಅದಕ್ಕೆ ಒಂದು ಅರ್ಥ, ಪರಮಾರ್ಥನೇ ಇರುತ್ತೆ. ಹೀಗೆ ಅಡ್ಗೆ ಮಾಡು ಅಂತ ಹೇಳಿರೋದ್ರಲ್ಲಿ ಅಂತ ಅರ್ಥ ಏನಿದೆ ಅತ್ತೆ? ಶ್ಯಾಮ ಪ್ಯೂರ್ ವೆಜಿಟೇರಿಯನ್. ಅಪ್ಪ ಅಡ್ಗೆ ಮಾಡು ಅಂತ ಹೇಳಿರೋದು ನಾನ್ ವೆಜ್ ಐಟಮ್ಸ್. ನಾನ್ ವೆಜ್ ಅಡ್ಗೆನೆಲ್ಲ ಕೈಯಲ್ಲಿ ಮುಟ್ಟೋದಕ್ಕೂ ಇಷ್ಟಪಡಲ್ಲ ಶ್ಯಾಮ. ಈಗ ಅಡ್ಗೆನೆಲ್ಲ ಹೇಗ್ ಮಾಡ್ತಾಳೆ? ಒಂದ್ ವೇಳೆ ಮೂಗ್ ಮುಚ್ಕೊಂಡು ಅಡ್ಗೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ಅದು ಹೇಗೆ ಮಾಡಬೇಕು ಅವಳಿಗೆ ಗೊತ್ತಿಲ್ಲ. ಇಷ್ಟ ಇಲ್ಲದೆ ಇರೋ ಅಡುಗೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋ ಅಡುಗೆ
ಶ್ಯಾಮನೇ ಮಾಡ್ಬೇಕು ಅಂತ ಹೇಳಿದ್ರು ಅಪ್ಪ. ಇದೇ ಆ ಶ್ಯಾಮನ್ಗೆ ಅಪ್ಪ ಕೊಟ್ಟಿರೋ ಮೊದಲನೇ ಪರೀಕ್ಷೆ. ಖಂಡಿತವಾಗ್ಲೂ ಈ ಪರೀಕ್ಷೆಲಿ ಅವಳು ಫೇಲ್ ಆಗ್ತಾಳೆ, ಈ ಮನೆಯಿಂದ ಹೊರಗೆ ಹೋಗ್ತಾಳೆ. ನಾನು ಹೇಳೋ ನಾನ್ ವೆಜ್ ಅಡಿಗೆನೆಲ್ಲ ಅವಳೇ ಮಾಡಿ ನನಗೆ ಬಡಿಸ್ಬೇಕು ಅಷ್ಟೇ. ಕೃಷ್ಣ, ಮಾಂಸಾಹಾರ ಮುಟ್ದೇ ಇರೋ ನನ್ಗೆ ತಾತ ಅಡ್ಗೆನೆಲ್ಲ ಮಾಡಕ್ ಹೇಳಿದ್ದಾರೆ ಅಂದ್ರೆ ಖಂಡಿತ ಇದು ನನ್ನ ಪರೀಕ್ಷೆನೆ. ಈ ಪರೀಕ್ಷೆನ ಎದುರಿಸಿ ನಾನು ಅಡ್ಗೆ ಮಾಡ್ಬೇಕು. ತಾತ ತೃಪ್ತಿಯಿಂದ ತಿನ್ನೋ ಹಾಗೆ ಆ ಅಡ್ಗೆನೆಲ್ಲ ರುಚಿಯಾಗಿ ಮಾಡ್ಬೇಕು. ಇಲ್ದೇ ಇದ್ರೆ ದೂರದಿಂದ ಪ್ರಯಾಣ ಮಾಡಿ ಬಂದಿರೋ ತಾತ ಹೊಟ್ಟೆ ತುಂಬದೇರನೆ ಹೇಳೋ ಹಾಗಾಗುತ್ತೆ. ನಾನ್ ಮಾಡೋ ಅಡ್ಗೆನೆಲ್ಲ ತಾತ ಇಷ್ಟಪಟ್ಟು ತೃಪ್ತಿಯಿಂದ ಹೊಟ್ಟೆ ತುಂಬಾ ತಿನ್ನೋ ತರ ಆಶೀರ್ವಾದ ಮಾಡು ಕೃಷ್ಣ. ಅಮ್ಮ ಕರೆದ್ರಂತೆ? ಹೌದು, ಇದ್ ತಗೊಳ್ಳಿ, ಅಂಗಡಿಗೆ ಹೋಗಿ ಈ ಚೀಟಿಲಿರೋದನ್ನೆಲ್ಲ ತಗೊಂಡ್ ಬನ್ನಿ. ಆಯ್ತಮ್ಮ. ಇವ್ಯಾಕಮ್ಮ? ನಾನು ಅಡ್ಗೆ ಮಾಡ್ಬೇಕು ಅಂದ್ರೆ ಅವೆಲ್ಲ ಬೇಕು. ಹೋಗಿ ತಗೊಂಡ್ ಬರ್ತೀರಾ? ತರ್ತೀನಮ್ಮ. ಏನ್ ಶ್ಯಾಮ, ಅಡ್ಗೆ ಮಾಡೋಕೆ ಬೇಕಾಗಿದ್ದೆಲ್ಲ ಕಿಚನ್ನಲ್ಲೇ ಇದೆಯಲ್ವಾ? ಮತ್ತೆ ಅವ್ರನ್ನ ಅಂಗಡಿಗೆ ಕಳ್ಸಿದ್ಯಲ್ಲ, ಯಾಕೆ? ನಾನು ಅವ್ರನ್ನ ಕಳ್ಸಿದ್ದು ಅಡ್ಗೆ ಸಾಮಾನೆಲ್ಲ ತಂದ್ಕೊಡಕ್ಕಲ್ಲ ಅಕ್ಕ. ಮತ್ಯಾಕೆ? ಯಾಕಂದ್ರೆ ಅದಕ್ಕೆ ಅಕ್ಕ. ಅಷ್ಟ್ ಕಷ್ಟಪಟ್ಟು ಆ ಅಡ್ಗೆನೆಲ್ಲ ಮಾಡೋದ್ ಯಾಕಮ್ಮ? ನನ್ನಿಂದ ಆಗಲ್ಲ ಅಂತ ತಾತಂಗ್ ಹೇಳ್ಬಹುದಲ್ವಾ? ಇಲ್ಲ ಅಕ್ಕ, ತಾತನೇ ಬಾಯ್ ಬಿಟ್ಟು ಆ ಅಡ್ಗೆನೆಲ್ಲ ಮಾಡ್ಬಾಡ್ಸು ಅಂತ ನನ್ನ ಕೇಳಿದ್ದಾರೆ. ನಾನ್ ಮಾಡ್ಲೇಬೇಕು, ಅದು ನನ್ನ ಕರ್ತವ್ಯ. ಶ್ಯಾಮನ ಬಗ್ಗೆ ನೀನೇನ್ ಅನ್ಕೊಂಡಿದ್ಯಾ? ಅವಳು ಕೂಡ ನನ್ನ ಹಾಗೆ ಮೋಸ ಹೋಗಿದ್ದಾಳೆ ತಾತ. ಮೋಸ ಹೋಗಿದ್ ನಿಮ್ಮಿಬ್ಬರನ್ನ ತಾಳಿ ಬಂಧ ಕಟ್ಟಾಕಿದೆ ಅಂತನಾ? ಕಟ್ ಹಾಕಿರೋದು ಬಂಧ ಅಲ್ಲ ತಾತ, ಕರ್ತವ್ಯ. ಅಂದ್ರೆ ನಿಮ್ಮಿಬ್ರ ಮಧ್ಯ ಇರೋದು ಬಂಧ ಅಂತ ನಿನ್ಗೆ ಅನ್ನಿಸ್ತಾ ಇಲ್ವಾ? ಇಲ್ಲ, ಕೇವಲ ಕರ್ತವ್ಯ ಅಂತ ಅಂದ್ಕೊಂಡಿದ್ದೀನಿ. ಈ ವಿಷಯನ ಆ ಹುಡುಗಿಗೆ ಹೇಳಿದ್ಯಾ? ಹೇಳಿದ್ದೀನಿ. ಅವಳು ಕೂಡ ಒಪ್ಕೊಂಡ್ಮೇಲೆ ಅವಳ ಕತ್ತಿಗೆ ತಾಳಿ ಕಟ್ಟಿದ್ದು. ಇದು ತಗೊಳ್ಳಿ ಅಮ್ಮ, ಲೀಸ್ಟಲ್ಲಿ ಇದೆಲ್ಲ ತಂದಿದ್ದೀನಿ. ಸರಿ, ನೀವ್ ಹೋಗಿ. ಸರಿನಮ್ಮ. ಅಡ್ಗೆ ಮಾಡೋಕೆ ನೀನ್ ರೆಡಿನಾ? ಹ್ಮ್, ತಾತ ಹೇಳಿರೋ ಐಟಮ್ಸ್ ಎಲ್ಲ ಹೇಗೆ ಮಾಡಬೇಕು ಅಂದರೆ, ಮೊದಲಿಗೆ ಅರ್ಥ ಆಯ್ತು ಅಲ್ವಾ? ಹಾಗೆ ಮಾಡು, ತಾತಂಗೆ ಡೆಫಿನೆಟ್ಲಿ ಇಷ್ಟ ಆಗತ್ತೆ. ಸರಿ ಅಕ್ಕ. ಹೇಳಿದ್ ಗೊತ್ತಾಯ್ತಲ್ವಾ? ತಾತ ಉಪ್ಪು, ಖಾರ, ಮಸಾಲೆ ಎಲ್ಲ ಕಡಿಮೆ ತಿಂತಾರೆ. ಸ್ವಲ್ಪ ಹೆಚ್ಚಾದ್ರೂ ಕೂಡ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ಹುಷಾರಾಗಿ ನೋಡ್ಕೊಂಡು ಮಾಡು.
ಹಾ ಸರಿ ಅಕ್ಕ. ಸರಿ, ಹಾಗಾದ್ರೆ ಬೇಗ ಶುರು ಮಾಡು. ಊಟಕ್ಕೆ ತಡ ಆಯ್ತು ಅಂದ್ರೆ ತಾತಂಗ್ ಕೋಪ ಬಂದ್ಬಿಡತ್ತೆ. ಹ್ಮ್. ಹೌದಾ? ಶ್ಯಾಮನ್ ಮೇಲೆ ನಿಮ್ಮಮ್ಮ ಎಷ್ಟೇ ಕೋಪ ಮಾಡ್ಕೊಂಡ್ರು ಅವಳು ಸ್ವಲ್ಪನೂ ನೊಂದ್ಕೊಳ್ಳದೆ ಎಲ್ಲ ಸಹಿಸ್ಕೊಂಡಿದ್ದಾಳ? ಹೌದು ತಾತ. ಅಲ್ದೆ ಮಮ್ಮಿ ಪ್ಲೇಸಲ್ಲಿ ಯಾರೇ ಇದ್ರು ಹಾಗೆ ಕೋಪ ಮಾಡ್ಕೋತಾರೆ ಅಂತ ಮಮ್ಮಿನ ಸಪೋರ್ಟ್ ಮಾಡಿದ್ಲು ಶ್ಯಾಮ. ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ತಾತ, ಅವಳು ಎಷ್ಟು ಒಳ್ಳೆ ಹುಡುಗಿ ಅಂತ. ನಿಮ್ಮಮ್ಮ ಅನ್ಕೊಂಡ ಹಾಗೆ ಆ ಒಳ್ಳೆತನ ನಾಟಕನೂ ಆಗಿರಬಹುದಲ್ವಾ? ಇಲ್ಲ ತಾತ, ಶ್ಯಾಮ ಖಂಡಿತ ನಾಟಕ ಮಾಡ್ತಿಲ್ಲ. ನಮ್ಮ ಮದ್ವೆಗಿಂತ ಮೊದಲೇನೆ ಶ್ಯಾಮ ನನಗೆ ಗೊತ್ತು. ಅವಳು ಎಷ್ಟು ಒಳ್ಳೆ ಹುಡುಗಿ ಅಂತ ನನಗೆ ಗೊತ್ತು. ಅವಳು ಎಷ್ಟು ತಾಳ್ಮೆ ಇರೋ ಹುಡುಗಿನೋ ನನಗೆ ಗೊತ್ತು. ಆವೇಶದಲ್ಲಿ ಮಮ್ಮಿ ಹೇಳೋ ಮಾತೆಲ್ಲ ಸಹಿಸ್ಕೊಳ್ಳೋದು ಚಿಕ್ಕ ವಿಷಯ ಅಲ್ಲ ತಾತ. ಆ ಮಾತೆಲ್ಲ ಕೇಳಬೇಕು ಅಂದ್ರೆ ಭೂದೇವಿ ಎಷ್ಟು ತಾಳ್ಮೆ ಇರಬೇಕು. ಶ್ಯಾಮನ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದೀಯಾ ಅಂದ್ರೆ ಅವಳು ನಿಂಗೆ ತುಂಬಾ ಇಷ್ಟ ಆಗಿರ್ಬೇಕು ಅಂತಾಯ್ತು. ಹೌದು, ಇಷ್ಟನೇ. ಒಬ್ಬ ಮನುಷ್ಯಳಾಗಿ ಇಷ್ಟ ಆದ್ಲು. ಅವಳಿಗಿರೋ ಮನ್ಸು ನಂಗೆ ಇಷ್ಟ ಆಯ್ತು. ಅಂದ್ರೆ ಹೆಂಡತಿಯಾಗಿ ಇಷ್ಟ ಇಲ್ವಾ? ಕರ್ತವ್ಯವಾಗಿ ಇಷ್ಟ ಆದ್ಲು. ಆ ಕರ್ತವ್ಯ ಎಷ್ಟು ಕಾಲನೋ? ಕೆಲವು ಕೆಲಸಕ್ಕೆ ಸಂಬಂಧಪಟ್ಟು ಕೆಲವು ಜವಾಬ್ದಾರಿ ತಗೊಂಡ್ರೆ ಸ್ವಲ್ಪ ದಿನಕ್ಕೆ ಆ ಜವಾಬ್ದಾರಿ ಪೂರ್ತಿ ಆಗ್ಬೋದು. ಆದ್ರೆ ಇವಳ ವಿಷಯದಲ್ಲಿ ನಾನು ತಗೊಂಡಿರೋ ಜವಾಬ್ದಾರಿ ಜೀವನಕ್ಕೆ ಸಂಬಂಧಪಟ್ಟಿತ್ತು. ಅಂದ್ರೆ ಜೀವನ ಪೂರ್ತಿ ಅವಳನ್ನ ಸಂತೋಷವಾಗಿಡೋದು ನನ್ನ ಕರ್ತವ್ಯ. ಒಂದು ವೇಳೆ ಅವಳು ನೀನು ಹೆಂಡತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಿರ್ಧಾರ ಮಾಡಿದ್ರೆ ಸಂತೋಷವಾಗಿ ಒಪ್ಕೋತೀನಿ. ನಿಮ್ ನಿರ್ಧಾರ ಶ್ಯಾಮನ್ನ ಜೀವನ ಪೂರ್ತಿ ಸಂತೋಷವಾಗಿಡೋಕ್ ಸಾಧ್ಯ ಆಗೋದಾದ್ರೆ ನಿಮ್ ನಿರ್ಧಾರನ ನಾನು ಸಂತೋಷವಾಗಿ ಒಪ್ಕೋತೀನಿ. ಮಾಸ್ಕು ಗ್ಲೌಸ್ ಹಾಕೊಂಡು ನಾನ್ ವೆಜ್ ಮಾಡೋದಕ್ಕೆ ರೆಡಿ ಆಗಿದ್ಯಾ? ಸಾಮಾನ್ಯದೊಳಲ್ವೇ ನೀನು? ನಮ್ ಪ್ಲಾನ್ನ ಈಗ ಶುರು ಮಾಡೋಣ. ಹೋಗು. ಶ್ಯಾಮಾ, ಶ್ಯಾಮಾ, ನನ್ ಹೇರ್ ಡ್ರೈಯರ್ ನಿನ್ ರೂಮಲ್ಲಿದೆ, ಹೋಗ್ ತಗೊಂಡ್ ಬಾ. ನನ್ ರೂಮಲ್ಲಿ ಇಲ್ವಲ್ಲ? ಇದೆ ಅಂತ ಹೇಳ್ತಿದ್ದೀನಲ್ಲ. ಅದು ನನ್ ರೂಮಲ್ಲಿ ಯಾಕಿರತ್ತೆ? ಮಕ್ಳು ತಗೊಂಡ್ ಹೋಗಿ ಅಲ್ಲೆಲ್ಲೋ ಇಟ್ಟಿರ್ಬೋದು ನೋಡು. ಹಾಗಾದ್ರೆ ಹೋಗ್ ತಗೊಳ್ಳಿ. ನಿನ್ ರೂಮಲ್ಲಿ ನೀನ್ ಇಲ್ದೇ ಇರೋವಾಗ ನಾನ್ ಹೇಗ್ ಹೋಗ್ಲಿ?
ಆಮೇಲೆ ನಿನ್ ಯಾವ್ದಾದ್ರು ವಸ್ತು ಕಳ್ದು ಹೋದ್ರೆ ನಾನೇ ತಗೊಂಡಿದ್ದೀನಿ ಅಂತ್ಯ. ಚೇಚೆ ಹಾಗ್ಯಾಕೆ ಹೇಳ್ತೀನಿ? ಏನಕ್ಕಾದ್ರೂ ಹೇಳ್ಬೋದು. ಬಾ ನಿನ್ ರೂಮಿಗೆ ಹೋಗೋಣ. ಒಂದ್ 5 ನಿಮಿಷ ಇರಿ, ನಾನು ಬಂದ್ಬಿಡ್ತೀನಿ. ನನಗೆ ಅರ್ಜೆಂಟ್ ಆಗಿ ಹೇರ್ ಡ್ರೈಯರ್ ಬೇಕು. ಒಂದ್ 5 ನಿಮಿಷ ಲೇಟ್ ಆದ್ರೆ ಇಲ್ಲೇನು ಮುಳುಗ್ ಹೋಗೋದಿಲ್ಲ. ನಡಿ. ನಿನಗದ್ ಸಿಗಲ್ವೇ? ಯಾಕಂದ್ರೆ ಅದು ನಿನ್ ರೂಮಲ್ಲಿ ಇದ್ರೆ ತಾನೆ. ನಿನ್ನನ್ನ ಅಲ್ಲಿಂದ ಕರ್ಕೊಂಡ್ ಬರೋದಕ್ಕೆ ನಾನ್ ಹಾಕಿರೋ ಸ್ಕೆಚ್ ಇದು. ಇಷ್ಟೊತ್ತಿಗಾಗ್ಲೇ ಗೌರಮ್ಮ ಅಲ್ಲಿ ತಾತಂಗೆ ಅಂತ ಮಾಡಿರೋ ಅಡುಗೆಗೆ ಉಪ್ಪು ಖಾರ ಚೆನ್ನಾಗಿ ಹಾಕಿ ಕೆಡ್ಸಿರ್ತಾರೆ.